ಇನ್ನು ಹೊಸ ವರ್ಷದ ದಿನ ಬೆಂಗಳೂರಿನಲ್ಲಿ ಯುವತಿ ಮೇಲೆ ನಡೆದ ದೌರ್ಜನ್ಯ ಪ್ರಕರಣದ ಬಳಿಕ ಯುವತಿಯರು ಸೆಲ್ಫ್ ಡಿಫೆನ್ಸ್ ಬಗ್ಗೆ ತರಬೇತಿ ಪಡೆದುಕೊಳ್ಳಬೇಕು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಇದಕ್ಕೆ ಪೂರಕ ಎಂಬಂತೆ ಮಧ್ಯಪ್ರದೇಶದಲ್ಲಿ ಯುವತಿಯೊಬ್ಬಳು ತನ್ನನ್ನ ರೇಗಿಸಿದ ಯುವಕನೊಬ್ಬನಿಗೆ ನಡು ರಸ್ತೆಯಲ್ಲೇ ಚಪ್ಪಲಿಯಿಂದ ಬಾರಿಸಿದ್ದಾಳೆ. ಇಲ್ಲಿನ ಮಿಹೋನಾ ಜಿಲ್ಲೆಯ ಭಿಂಡ್ ನಗರದಲ್ಲಿ ನಡೆದ ಈ ಘಟನೆ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಮೂಲಗಳ ಪ್ರಕಾರ ಹೊಸ ವರ್ಷದ ದಿನವೇ ಈ ಘಟನೆ ನಡೆದಿದೆ ಎನ್ನಲಾಗ್ತಾ ಇದೆ. ಆದರೆ ಬೆಂಗಳೂರಿನ ಘಟನೆ ಬಳಿಕ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ಚರ್ಚೆ ನಡೀತಾ ಇದ್ದು ನಿನ್ನೆ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಇನ್ನು ಗ್ಯಾಲಿಯರ್ನ ನಿವಾಸಿಯಾದ ಯುವತಿ ಮಿಹೋನಾ ಜಿಲ್ಲೆಯ ಭಿನ್ನಲ್ಲಿ ಅಣ್ಣನ ಮನೆಯಲ್ಲಿ ಇದ್ಕೊಂಡು ವಿದ್ಯಾಭ್ಯಾಸ ಮಾಡ್ತಾ ಇದ್ಲು. ಘಟನೆಯ ದಿನ 10 ಗಂಟೆ ಸುಮಾರಿಗೆ ಕೋಚಿಂಗ್ಗೆ ತೆರಳುತ್ತಾ ಇದ್ಲು. ಈ ವೇಳೆ ಇಲ್ಲಿನ ಮಾರ್ಕೆಟ್ನಲ್ಲಿ ಯುವಕನೊಬ್ಬ ಯುವತಿಯನ್ನ ಚುಡಾಯಿಸಿದ್ದಾನೆ. ಇದರಿಂದ ಆಕ್ರೋಶಗೊಂಡ ಯುವತಿ ತಕ್ಷಣ ಚಪ್ಪಲಿ ತಗೊಂಡು ಯುವಕನನ್ನ ಹಿಗ್ಗಾಮುಗ್ಗಾ ಬಾರಿಸಿದ್ದಾಳೆ. ಅಲ್ಲದೆ ಕ್ಷಮೆ ಕೇಳೋವರೆಗೂ ಆತನನ್ನ ಬಿಡದೆ ಥಳಿಸಿದ್ದಾಳೆ. ಈ ವೇಳೆ ಸ್ಥಳೀಯರು ಯುವತಿಯ ಧೈರ್ಯವನ್ನ ಶ್ಲಾಘಿಸಿದ್ದಾರೆ. ಇನ್ನು ಘಟನೆ ಸಂಬಂಧ ಯಾವುದೇ ಪ್ರಕರಣ ದಾಖಲಾಗಿಲ್ಲ. ಇವಾಗ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ದೀಕ್ಷಿತ್. ನಾಗರಾಜ್, ಒಂದ್ ಕಡೆ ಬೆಂಗಳೂರಿನಂತಹ ಮಾಡರ್ನೈಸ್ ಸಿಟಿಯಲ್ಲಿ ಯುವತಿಯರ ಮೇಲಿಂದ ಮೇಲೆ ದೌರ್ಜನ್ಯ ನಡೀತಾ ಇರೋದು, ಅಮಾಯಕರ ತರದಲ್ಲಿ ಯುವತಿಯರು ದೌರ್ಜನ್ಯಕ್ಕೆ ಒಳಗಾಗ್ತಿರೋದು, ಮತ್ತೊಂದು ಕಡೆ ಮಧ್ಯಪ್ರದೇಶದ ಭಿಂಡ್ ಎಂಬಲ್ಲಿ ಯುವತಿ ತಿರುಗಿ ಬಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಒಂದು ದೊಡ್ಡ ಎಕ್ಸಾಂಪಲ್ ಕಣ್ಮುಂದೆ ಲಭ್ಯವಾಗಿರೋದು. ಸೊ ಏನಿದೆ ಡೀಟೇಲ್ಸ್ ಈ ಬಗ್ಗೆ? ಸ್ಮಿತಾ, ಈ ಒಂದು ಘಟನೆ ಯಾವತ್ತು ನಡೆದಿದೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಆದ್ರೆ ಹೊಸ ವರ್ಷದ ಮುನ್ನಾ ದಿನ ಅಥವಾ ಹೊಸ ವರ್ಷದ ಹಿಂದೆ ಮುಂದಿನ ದಿನಗಳಲ್ಲಿ ನಡೆದಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದ ನಂತರವೇ ಬೆಳಕಿಗೆ ಬಂದಿರತಕ್ಕಂಥದ್ದು. ಮಧ್ಯಪ್ರದೇಶದ ಗ್ವಾಲಿಯರ್ ನಿವಾಸಿ ಆ ಯುವತಿ ಅನ್ನುವಂತಹ ಮಾತು ಗೊತ್ತಾಗಿದೆ, ಮಾಹಿತಿ ತಿಳಿದು ಬಂದಿದೆ. ಈಕೆ ಮಿಹೋನಾ ಜಿಲ್ಲೆಯ ಭಿಂಡ್ ನಲ್ಲಿ ಅಣ್ಣನ ಮನೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ಲು. ಏನು ಅಂತಂದ್ರೆ ಕೋಚಿಂಗ್ ಕ್ಲಾಸ್ಗೆ ಅಂತ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿದೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಆದ್ರೆ ಇಲ್ಲಿ ಒಂದು ಅಂಶವನ್ನ ನಾವಿಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಸ್ಮಿತಾ. ಪದೇ ಪದೇ ಮಹಿಳೆಯರ ಮೇಲೆ ಈ ರೀತಿಯ ದೌರ್ಜನ್ಯ ಪ್ರಕರಣಗಳು ಒಂದು ಕಡೆ ನಡೀತಾ ಇದ್ರೆ, ಇನ್ನೊಂದು ಕಡೆ ಮಹಿಳೆಯರು ಪುರುಷರಿಗಿಂತ ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ಹೇಳುವಂತ ಸಂದರ್ಭದಲ್ಲಿಯೇ ಇಂತಹ ಪ್ರಕರಣಗಳು ಜಾಸ್ತಿ ನಡೀತಾ ಇರೋದು ಮಹಿಳೆಯರ ದೌರ್ಬಲ್ಯವನ್ನ ತೋರಿಸ್ತಾ ಇದೆಯಾ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈ ಯುವತಿ ಚಪ್ಪಲಿಯನ್ನ ಕೈಗೆತ್ತಿಕೊಂಡು ಆ ಒಬ್ಬ ಚುಡಾಯಿಸಿದಂತ ಯುವಕನಿಗೆ ಪಾಠ ಕಲಿಸಿದಂತಹ ಒಂದು ಪ್ರಕರಣ ಏನಿದೆ, ಇದು ಉಳಿದ ಯುವತಿಯರಿಗೂ ಕೂಡ ಒಂದು ಪಾಠ ಆಗಬೇಕಾಗತ್ತೆ. ಯಾಕೆ ಅಂತಂದ್ರೆ ಯಾವುದೇ ಒಬ್ಬ ಯುವತಿಯನ್ನ ಒಬ್ಬ ಯುವಕ ಅಥವಾ ಯಾವುದೇ ವ್ಯಕ್ತಿ ಚುಡಾಯಿಸ್ತಾ ಇದ್ದಾನೆ ಅಂತನ್ನುವಂತ ಸಂದರ್ಭದಲ್ಲಿ ಆ ಹುಡುಗಿ ತಿರುಗಿ ಬಿದ್ರೆ ಏನಾಗತ್ತೆ ಅನ್ನೋದಕ್ಕೆ ಈ ಒಂದು ಪ್ರಕರಣ ಸಾಕ್ಷಿಯಾಗಿದೆ. ಅಂತಹ ಸಂದರ್ಭದಲ್ಲಿ ಯುವತಿಯರು ತಮ್ಮ ಧೈರ್ಯವನ್ನ ಕಳ್ಕೊಳ್ಳದೆ ಪ್ರತಿಭಟನೆಯನ್ನ ತೋರಿಸಿದ್ರೆ, ಅವರನ್ನ ಹೊಡಿಲಿಕ್ಕೆ ಅಥವಾ ಅವರ ಮೇಲೆ ಪ್ರತಿರೋಧವನ್ನ ತೋರಿಸಲಿಕ್ಕೆ ಮುಂದಾದಾಗ ಜನ ಕೂಡ ಅವರಿಗೆ ಸಪೋರ್ಟ್ ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ಈ ರೀತಿಯ ಕಿಡಿಗೇಡಿಗಳ ಸ್ಥೈರ್ಯ ಉಡುಗಿ ಹೋಗ್ತದೆ, ಮತ್ತೆ ಆ ಕಿಡಿಗೇಡಿಗಳ ಕೃತ್ಯ ಕಡಿಮೆ ಆಗ್ತದೆ. ಎಲ್ಲದಕ್ಕೂ ಪೊಲೀಸರನ್ನೇ ಕಾಯ್ಕೊಂಡು ಪೊಲೀಸರೇ ಬಂದು ರಕ್ಷಣೆ ಮಾಡಬೇಕು, ಅಕ್ಕಪಕ್ಕದವರೇ ನೋಡಿದವರೇ ರಕ್ಷಣೆ ಮಾಡಬೇಕು ಅಂತ ಕಾಯ್ತಾ ಕೂರೋದ್ರ ಬದಲು ತಾವು ಕೂಡ ಪ್ರತಿರೋಧವನ್ನ ಒಡ್ಲಿಕ್ಕೆ ಅಥವಾ ಒಂದು ರೀತಿಯಲ್ಲಿ ತಾವು ಕೂಡ ಅದಕ್ಕೆ ಪ್ರತಿಯೇಟನ್ನ ನೀಡ್ಲಿಕ್ಕೆ ಮುಂದಾದ್ರೆ ಹೆಣ್ಮಕ್ಳು ಅದಕ್ಕೆ ಸಂಪೂರ್ಣ ವ್ಯಾಪಕವಾದಂತಹ ಬೆಂಬಲ ಸಿಕ್ಕತ್ತೆ. ಈ ತರದ ಘಟನೆಗಳು ಒಂದಿಷ್ಟು ನಡೆದ್ರೆ ಕಿಡಿಗೇಡಿಗಳ ಸ್ಥೈರ್ಯ ಉಡುಗಿ ಹೋಗುತ್ತೆ. ಮತ್ತೆ ಈ ತರದ ಕೃತ್ಯಗಳಲ್ಲಿ ಅಂದ್ರೆ ಹೆಣ್ಣು ಮಕ್ಕಳನ್ನ ಚುಡಾಯಿಸ್ತಕ್ಕಂಥದ್ದು, ಲೈಂಗಿಕ ದೌರ್ಜನ್ಯ ಎಸರ್ತಕ್ಕಂಥದ್ದು, ಇಂತಹ ಕೃತ್ಯಗಳನ್ನ ಮಾಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ಬೇಕಾದಂತಹ ಒಂದು ಸ್ಥಿತಿ ಬರುತ್ತೆ. ಯಾಕೆಂತಂದ್ರೆ ಸಾಮಾಜಿಕವಾಗಿ ಕೂಡ ಯಾವುದೇ ಒಬ್ಬ ಹುಡುಗಿ ಬಹಿರಂಗವಾಗಿ ರಸ್ತೆಯಲ್ಲೇ ಒಬ್ಬ ಹುಡುಗನಿಗೆ ಹಿಡ್ಕೊಂಡು ಹೊಡಿತಾಳೆ ಅಂತಂದ್ರೆ ಯಾವುದೇ ವ್ಯಕ್ತಿಗಳು ಅಲ್ಲಿ ಸುತ್ತಲೂ ಮುತ್ತಲೂ ಇರ್ತಕ್ಕಂಥ ಜನ ಯಾಕೆ ಆಕೆ ಹೊಡೆದ್ಲು ಅಂತ ಅನ್ನೋದನ್ನ ಹೆಚ್ಚಾಗಿ ಗಮನಿಸೋಲ್ಲ. ಆಕೆಗೆ ಏನೋ ತೊಂದರೆ ಆಗಿದೆ ಅಂತ ಅನ್ನೋದನ್ನ ಗಮನಿಸ್ತಾರೆ. ಎಲ್ಲರೂ ಕೂಡ ಆಕೆಯ ಸಪೋರ್ಟಿಗೆ ಬರ್ತಾರೆ. ಆ ತರದ ಘಟನೆಗಳಿಂದಾಗಿ ಕಿಡಿಗೇಡಿಗಳ ಸ್ಥೈರ್ಯ ಉಡುಗಿ ಹೋಗುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ ಸ್ಮಿತಾ. ಹೀಗಾಗಿ ಹೆಣ್ಣು ಮಕ್ಕಳು ಈ ಪ್ರಕರಣವನ್ನ ಗಂಭೀರವಾಗಿ ಪಡೆದುಕೊಂಡು ಒಂದು ಪ್ರೇರಣೆಯ ರೂಪದಲ್ಲಿ ತೆಗೆದುಕೊಂಡು ಮುನ್ನಗ್ಬೇಕಾಗತ್ತೆ ಅನ್ನುವಂತಹ ಮಾತನ್ನ ಹೇಳಬಹುದಾಗಿದೆ ಇಲ್ಲಿ ಸ್ಮಿತಾ. ಧನ್ಯವಾದ ನಾಗರಾಜ್ ದೀಕ್ಷಿತ್ ಮಾಹಿತಿಗಾಗಿ.